ಹಿರೇಮಠ್ ಸರ್ ನೋಡಿ, ಈ ಒಂದು ಕಡೆ ದೇಶ ಒಂದು ಅಂತ ನೀವು ಹೋರಾಟವನ್ನು ಮಾಡ್ತೀರಿ, ತ್ಯಾಗವನ್ನು ಮಾಡ್ತಾ ಇದ್ದೀರಿ, ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಬಟ್ ದೇಶದ ಒಳಗಡೆ ಧರ್ಮ, ಹಿಂದೂನಾ ಮುಸ್ಲಿಮ, ಏನು ಅನಿಸ್ತಾ ಇದೆ ನಿಮಗೆ ಸೈನಿಕರಾಗಿ ಇದನ್ನು ನೋಡ್ತಾ ಇದ್ರೆ? ಹೌದು, ಇದಕ್ಕೆಲ್ಲ ಬೇಕಿತ್ತ ನಮಗೆ, ಇದೆಲ್ಲ ಅನ್ಸ್ಬಿಡುತ್ತಲ್ಲ. ಇದನ್ನೆಲ್ಲ ನೋಡಿದ್ರೆ ಹೆಂಗೆ ಅನಿಸುತ್ತೆ ಅನ್ಸರ, ಏನು ಪಕ್ಷ ಅದಾವಲ್ಲ ಮೇನ್ ಕಾರಣ ಇವರು, ಮೇನ್ ಕಾರಣ ಇವರು. ಯಾವ ಒಂದು ಪಕ್ಷ ಹೇಳ ಅಂತೇಳಿ ಕುಂತವ್ರ ಒಬ್ರನ್ನ, ನಾನು ಒಂದೇ ಜಾತಿಗೆ ಒಂದೇ ಧರ್ಮಕ್ಕೆ ನಾನು ಸೀಮಿತ ಆಗಿ ಹೋರಾಟ ಮಾಡಾಕತ್ತೀನಿ, ಇನ್ನೊಂದು ಪಕ್ಷ ಬಂದಾಗ ಅವ್ರಿಗೂ ಸೀಮಿತ ಆಗದನ. ಇದು ನಿಲ್ಲುದಿಲ್ಲ, ಯಾವಾಗ ನಿಲ್ಲುದಿಲ್ಲ. ಯಾಕೆ ನಿಲ್ಲುದಿಲ್ಲಪ್ಪ ಅಂದ್ರ ನಾವು ಒಬ್ಬೊಬ್ರಿಗೆ ಹಂಚ್ಕೊಂಡ್ಬಿಟ್ಟಿವಿ ಸರ, ಈ ಜಾತಿ ನನಗ ಈ ಜಾತಿ ನನಗ ಅಂತೇಳಿ. ನಾವು ಎಲ್ಲರೂ ನಾವು ಹಿಂದೂಸ್ತಾನಿ, ನಾವು ಭಾರತೀಯರಂತ ಅಂದಾಗ ಮಾತ್ರ ಇದು ನಿಲ್ಲಕ್ ಕಾರಣ ಆಗುತ್ತಾ? ನಾವು ಅದನ್ನ ಮಾಡಾಕ್ತಾ ಇಲ್ಲ. ನಾವು ಹೆಂಗ್ ಕ್ವಶನ್ ಆಗ್ತಿದ್ವಪ್ಪ ಅಂತ ಹೆಂಗ್ ಕೇಳ್ತೇವೆ, ನೀನ್ ಸರ್ಕಾರದ ನೀನ್ ಎಷ್ಟು ಹೊಡೆದಿ, ನನ್ನ ಸರ್ಕಾರದ ನಾನು ಎಷ್ಟು ಹೊಡೆದಿನಿ, ಈ ಭಾವನೆ ಬಂದಾಗ ಇದು ಪ್ರತಿಕಾರ ಹೋಗ್ತಾ ಇರ್ತಿದ್ದು. ಇದನ್ನ ನಾವು ಇದನ್ನ ಮುಗಿಸ್ಬೇಕು ಮೊದಲ. ರಾಜಕಾರಣಿಗಳು ಓಟ್ಗಾಗಿ, ರಾಜಕಾರಣಿಗಳು ಇವತ್ತು ಹಿಂದೂ ಮುಸ್ಲಿಂ ಮಾಡೋದಾಗಲಿ, ರಾಜಕಾರಣ ತನ್ನ ಓಟ್ಗಾಗಿ ಜಾತಿ ವ್ಯವಸ್ಥೆಯನ್ನು ಮುಂತರೋದಾಗಲಿ ಮಾಡಿದವಪ್ಪ ಅಂದ್ರೆ ಅಲ್ಲಿ ಸೈನಿಕರಿ ಇಷ್ಟೆಲ್ಲ ಹೋರಾಡ್ತೀರಿ. ಪ್ರತಿದಿನ ಸರ, ಪ್ರತಿದಿನ ಬಾರ್ಡರ್ದಲ್ಲಿ ಪ್ರತಿದಿನ ಸೈನಿಕರು ಸಾಯ್ತಾರ. ಹೇಳಿಬಿಡ್ರಿ, ಯಾರು ದಿನ ಮೋಣಬತ್ತಿ ಹಚ್ಚಿ ನೀವು ರೋಡಲ್ಲಿ ಅವ್ರಿಗೆ ಶಾಂತಿ ಒಂದು ಮೌನಾಚರಣೆ ಮಾಡಿರಿ ಹೇಳ್ರಿ ನಾವು? ಯಾರು ಮಾಡೋದಲ್ಲ. ಪ್ರತಿದಿನ ನಾನು ಹೇಳ್ತಾ ಇರೋದು, ಪ್ರತಿದಿನ ದೇಶಕ್ಕೆ ಈ ಸೈನಿಕ ಸಾಯ್ತಾನ. ಒಬ್ರು ಹೇಳ್ಬಿಡ್ರಿ ಯಾವ ಜಾತಿಯಾರು ಮಾಡಿರಿ, ಅಲ್ಲಿ ಎಲ್ಲಾ ಜಾತಿದಾರು ಸಾಯ್ತಾರ. ಯಾಕ ಸೈನಿಕರು ಎಲ್ಲಾ ಜಾತಿದಾರ, ನೀವು ಯಾವ ಜಾತಿದಾರು ಮಾಡಿರಿ, ಆ ಜಾತಿ ಹೇಳೋದಿಲ್ಲ, ಆ ಪಕ್ಷ ಈ ಪಕ್ಷ ಹೇಳೋದಿಲ್ಲ. ನನ್ನ ಪಕ್ಷ ಎಲ್ಲರೂ ಯಾರು ಸರ್ವಾನುಮತದಿಂದ ಆಯ್ಕೆ ಆಗಿರ್ತಾರ ಆ ಸರ್ಕಾರ ನಡೆಸೋದು, ಅದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಐತಿ. ಆದ್ರೆ ಒಬ್ರು ಹೇಳ್ರಿ ನಮ್ಮ ಒಬ್ರು ಹೇಳ್ರಿ, ಒಬ್ಬ ಸೈನಿಕನಿಗಾಗಿ ಒಂದು ಪ್ರತಿದಿನ ಸಾಯ್ತಾರ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸತ್ರ ಮಾತ್ರ ಒಬ್ಬ ಸೈನಿಕ, ಇಡೀ ದೇಶ ತುಂಬಾ ಸೈನಿಕರದಾರ, ದೇಶ ತುಂಬಾ ಹೋಗಿದಾರ ಸೈನಿಕರಿಗೆ. ಪ್ರತಿಯೊಂದು ದಿನಕ್ಕೂ ಒಬ್ಬೊಬ್ಬ ಸೈನಿಕನ ಪ್ರಾಣ ಆಗ್ತದೆ ದೇಶಕ್ಕಾಗಿ. ಎಷ್ಟು ದಿನ ನೀವು ಸೈನಿಕ ದಿನ ಮೆರವಣಿಗೆ ಮಾಡ್ತೀರಿ, ಎಷ್ಟು ದಿನ ಸೈನಿಕಾಗಿ ನೀವು ಹೋರಾಟ ಮಾಡ್ತೀರಿ? ಅದು ಆಗ್ಬೇಕು ಸರ್, ಫಸ್ಟ್ ಅದು ಆಗ್ಬೇಕು ಸರ್. ಅಂದಾಗ ಮಾತ್ರ ಇದು ಸೀಮಿತ ಆಗುತ್ತಾ. ಇಲ್ಲಿ ನಮ್ಮಲ್ಲೇ ನಾವು ಕಚ್ಚಾಡ್ತಾ ಇದ್ದೀವಪ್ಪ ಅಂದ್ರ ಇದು ಇನ್ನೂ ಬೆಳಿತದ ಹೊರತಾಗಿ ಇದಕ್ಕೆ ಸೊಲ್ಯೂಷನ್ ಸಿಗುದಿಲ್ಲ. ಯಾವಾಗ ನಾವು ಸೊಲ್ಯೂಷನ್ ನೀವು ಮಾಡಿ ರಾಜಕಾರಣ ಮಾಡ್ರಿ, ಬೇಡನಲ್ಲ, ನಿಮ್ಗೆ ಅಧಿಕಾರ ಐತಿ, ಪ್ರಜಾಪ್ರಭುತ್ವ ರಾಜಕಾರಣ ಮಾಡಿ. ಆರಿಸಿ ಬಂದ ಮೇಲೆ ಆದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ. ನೀನೊಬ್ಬ ಪ್ರತಿನಿಧಿಯಾಗಿ ಆರಿಸಿ ಬಂದ ಮೇಲೆ ಆದ್ರೆ ನಾನು ಈ ಪೂರಾ ಜನಾಂಗಕ್ಕೆ ನಾನೊಬ್ಬ ಮಿನಿಸ್ಟರ್ ಅಲ್ಲಿ, MLA ಆಗಿ, MP ಆಗಿ, ಮುಖ್ಯಮಂತ್ರಿ ನಾನು ತಿಳ್ಕೊಬೇಕಲ್ಲ. ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ತಿಳ್ಕೊಬೇಕಲ್ಲ. ಎಲ್ಲರಿಗೂ ಬಂತಿದ್ದು. ನಾನು ಒಂದೇ ಕೋಮಿಗೆ ಸಂಬಂಧ ಅಲ್ಲ, ಇಡೀ ಭಾರತ ಅಖಂಡ 148 ಕೋಟಿ ಜನಕ್ಕೆ ನಾನೊಬ್ಬ ಪ್ರತಿನಿಧಿಯಾಗಿ ನಾನು ತಿಳ್ಕೊಬೇಕಲ್ಲ. ಅಂದಾಗ ಹೋಗುತ್ತಿದ್ವು. ಇಲ್ಲಿಗೆ ಬಂದು ಈ ದೇಶ ಹುಟ್ಟುತ್ತಿದ್ದು. ನಾನು ಅವರು ಶ್ರೇಷ್ಠ ಇವ್ರು ಕಮ್ಮ ಅಂತ ಹೇಳ್ತಾ ಇಲ್ಲ. ಇದು ನೋಡಿ, ನಮ್ಮ ಕರ್ನಾಟಕದಲ್ಲಿ ಹೆಂಗಲ್ಲಿ ಜಮ್ಮು ಕಾಶ್ಮೀರ ಯುದ್ಧ ಆಗುತ್ತಾ ಆ ತರ ಇಲ್ಲಿ ಆಗ್ತಾ ಇದೆ. ಇದು ಏನು, ಇದರಿಂದ ಏನೈತಿ ನೋಡ್ಕೊಂಬಿಡಿ. ಯಾರು ಸಪೋರ್ಟ್ ಮಾಡ್ತಾರೆ ತಿಳ್ಕೊಂಬಿಡಿ. ನೀವು ಸತ್ತಾಗ ಅವ್ರು ಸತ್ತಾಗ ಇನ್ನೊಬ್ಬ ಹೋಗಿ ಅಲ್ಲಿಗೆ ರೊಕ್ಕ ಕೊಡ್ತೀರಿ, ಇನ್ನೊಬ್ಬ ಸತ್ತಾಗ ಇನ್ನೊಬ್ರು ರೊಕ್ಕ ಕೊಡ್ತಾರ. ಅಂದ್ರೆ ನಿಮ್ಮಿಂದ ಆದಿನ ಅಂತ ಹೇಳ್ಕೊಂಡಂಗ ಆಯ್ತಲ್ಲ, ನೀವು ಓಪನ್ ಆಗಿ ಹೇಳ್ಕೊಳಕತ್ತೀರಲ್ಲ. ಇದ್ರಲ್ಲಿ ನೀವು ದೇಶದ ನಾವು ಭಾರತೀಯರು ಅಂತ ಎಲ್ಲಿ ಹೇಳ್ಕೊಂಡಿರ ತೋರಿಸ್ರಿ ನಮ್ಗೆ. ಎಲ್ಲಿ ನಾವು ಭಾರತೀಯರು ಅಂತ ಹೇಳ್ಕೊಂಡು? ಯಾಕ ನೀವು 2 ಪಕ್ಷ 3 ಪಕ್ಷ 4 ಪಕ್ಷ ಸರ್ ಇರ್ಬೋದು, ABP ಎಲ್ಲರೂ ಒಂದು ಮೀಟಿಂಗ್ ಕರೀರಿ. ನಾವೆಲ್ಲರೂ ಮಾಡೋದು ಬೇಡ, ನಾವೆಲ್ಲರೂ ಭಾರತೀಯರು, ನಾವು ಶಾಂತಿಯಿಂದ ಇರಮು. ನಿಮ್ಮ ಹಬ್ಬಕ್ಕೆ ನಾವು ಬರ್ತೀವಿ, ನಮ್ಮ ಹಬ್ಬಕ್ಕೆ ನೀವು ಮಾಡೋದು ಕದಮ್ ಮಾಡ್ರಿ. ಫಿನಿಶ್ ಮಾಡಕ್ ಯಾರು ಟ್ರೈ ಮಾಡಿರಿ? ಫಿನಿಶ್ ಮಾಡಕ್ ಯಾರು ಟ್ರೈ ಮಾಡಿಲ್ಲ ಸರ್. ನಾನು ಈ ಓಪನ್ ಆಗಿ ಹೇಳ್ತೀನಿ, ಫಿನಿಶ್ ಮಾಡ್ಲಿಕ್ಕೆ ಯಾರು ಟ್ರೈ ಮಾಡಿಲ್ಲ. ಓಪನ್ ಆಗಿ ಹಿಂಗ್ ಮಾಡಿದಾರ, ಇವ ನಮ್ಮ ಮನುಷ್ಯ, ಇವ ನಮ್ಮ ಪಾಟ್ಯವ, ಇವ ನಮ್ಮ ಜಾತಿ ಅಂತ ಮಾಡಿದಿರಿ. ಹಿಂಗಾಗಿ ಇದು ಒತ್ತು ಹುರಿತಾ ಇದೆ. ಇವತ್ತು ನೋಡ್ರಿ, ಅಲ್ಲಿ ಯಾರಿಗೆ ಗೊತ್ತಿತ್ರಿ ಸರ್ ಇದೆಲ್ಲ? ಯಾರು ಕನಸ್ಕೊಂಡಿದ್ರಿ ಸರ? ತನ್ನ ಹೆಂಡತಿ ಮುಂದೆ, ತನ್ನ ಮಕ್ಕಳ ಮುಂದೆ, ತನ್ನ ತಾಯಿ ಮುಂದೆ, ತನ್ನ ಗಂಡ ಈಗ ಜೀವ ತಗೊಂಡು ಬೀಳ್ತಾ ಇದ್ದಾನಪ್ಪ ಅಂದ್ರ ಯಾರು ಕಾರಣ ಇದಕ್ಕೆಲ್ಲ? ಇದೆಯಲ್ಲ, ಇದೇ ಜಾತಿ ವ್ಯವಸ್ಥೆ ಕಾಣಲ್ಲ ಸರ, ಇದೇ ಜಾತಿ ವ್ಯವಸ್ಥೆ ಕಾಣಲ್ಲ. ಯಾಕೆ ಅಲ್ಲಿರುವಂತ ಮುಸಲ್ಮಾನಿಗೆ ಗೊತ್ತಿಲ್ಲ? ಇದೆಲ್ಲ ಗೊತ್ತಿದೆ. ಆದ್ರೆ ಎಲ್ಲ ಮುಸಲ್ಮಾನ್ ಅಂತ ಹಂಗೆ ಅಂತ ಹೇಳಕ್ ಹೋಗುದಿಲ್ಲ. ಹೌದು, ಯಾಕಂದ್ರೆ ಎಷ್ಟೋ ಜನ ಅಲ್ಲಿ ಭಾರತೀಯ ಸೈನಿಕರಿಂದ ಸೇವೆ ಮಾಡೋರು ಇದ್ದಾರ, ಎಷ್ಟೋ ಜನ ಹೆಲ್ಪ್ ಮಾಡೋರಿದ್ದಾರ. ಆದ್ರೆ ನೀಚ ಏನು ಮುಸಲ್ಮಾನರ ಅಲ್ಲಿ ಸಪೋರ್ಟ್ ಮಾಡೋರು ಇದ್ದಾರಲ್ಲ, ಆ ಜಾತಿ ಹೆಸರನ್ನ ಹೇಳೋದಿಲ್ಲ, ಏನು ಈ ದೇಶದ್ರೋಹಿ ಕೆಲಸ ಮಾಡಲ್ಲ ಅವ್ರಿಗೆ ಈ ಸಲ ಮಾತ್ರ ಸರ್ ನಾನು ಹೇಳ್ತೀನಿ, ಇಲ್ಲಿ ಈ ಮುಖಾಂತರ ತಮ್ಮ ವೇಗ ಚಾನಲ್ ಮುಖಾಂತರ ನಾನು ಹೇಳ್ತೀನಿ, ಮೋದಿಜಿ ಅವರೇ, ಇಲ್ಲಿ ನಮ್ಮ ರಾಜ್ಯ ಸರ್ಕಾರದವರೇ, ನೀವೆಲ್ಲರೂ ಕೂಡ ಒಗ್ಗಟ್ಟಾರಿ. ಈ ಸಲ ಪಾಕಿಸ್ತಾನಕ್ಕೆ ಹೆಂಗ್ ಹೊಡಿಬೇಕಪ್ಪ ಅಂದ್ರೆ, ಕೇವಲ ನೀವು ಒಂದು ಏರ್ ಸ್ಟ್ರೈಕ್ ಮಾಡಿದೆ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ, ಅದರಿಂದ ಹೋಗುದ ನಿರ್ಮೂಲ ಆಗೋದಿಲ್ಲ. ಇವತ್ತೇನಿದ್ರು ಆರ್ಮಿ, ನೇವಿ, ಏರ್ಫೋರ್ಸ್ ಮೂರರಿಂದ ಅಟ್ಯಾಕ್ ಮಾಡಿ ಪಾಕಿಸ್ತಾನ ಕಮ್ಮರ್ ಸೊಂಟ ಮುರಿಬೇಕು. ಅಂದಾಗ ಮಾತ್ರ ಇದಕ್ಕೊಂದು ಸೊಲ್ಯೂಷನ್ ಸಿಗ್ತೈತಿ. ಇಲ್ಲಿನೂ ಕೂಡ ಅಷ್ಟೇ, ನೀವೆಲ್ಲ ರಾಜಕಾರಣಿಗಳು, ಈ ಎಲ್ಲಾ ಬಜರಂಗ ದಳಕ್ಕೆ ಎಲ್ಲರೂ ಒಂದಾರಿ, ಆ ಮುಸ್ಲಿಂ ಕರೀರಿ. ಯಾಕೆ ಈ ತರ ಆಗ್ತಾ ಇದೆ? ಯಾಕೆ ನಮ್ಮ ಕರ್ನಾಟಕದಲ್ಲಿ ಒತ್ತಿ ಉರಿತಾ ಇದೆ? ಯಾಕೆ ಜಾತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು? ರಾಜಕಾರಣ ಮಾಡ್ರಿ, ಅದನ್ನ ಬಿಟ್ಟು ಹೊರಗೆ ಬಂದ್ ಮಾಡ್ರಿ. ಯಾರ ಪ್ರಾಣ ಹಾರ್ತ್ರಿ ಸರ್? ಯಾರ ಪ್ರಾಣ? ಇವ್ರು ಹೇಳಿದ್ರು ಸರ್,
ಮುಖಂಡರಾದ ಮ್ಯಾಗ ಕೇಸ್ ಬರ್ಸ್ ಕಾಮನ್ ರೀ ಸರ ಒಬ್ಬ ಮುಖಂಡ ಕೇಸ್ ಬರ್ತಾವ ಅವರು ಅದೇ ಅಂತಾರ ಅವ್ನ ಮ್ಯಾಗ ಕೇಸ್ ಹೊಡಿತೀವಿ ಅಂತಾರ ನೀವು ಯಾವಾಗ ಫಿನಿಶ್ ಆಗಿ ಮಾಡೋರು ಹಿಂಗ ಪ್ರತಿಯೊಬ್ರು ಒಬ್ಬ ಹಿಂದೂ ಸತ್ತ ಒಬ್ಬ ಮುಸ್ಲಿಂ ಸತ್ತ ಒಬ್ಬ ಕ್ರಿಶ್ಚಿಯನ್ ಇದು ಏನು ಕಂಟಿನ್ಯೂ ಆಗಿ ಹೋಗ್ತಾ ಇರ್ಬೇಕಾ ಇದು ನೀವು ಅರ್ಥ ಮಾಡ್ಕೊಡಿ ಸರ ಇವತ್ತು ಅವ್ರ ಮನೆಯಲ್ಲಿ ಒಂದು ಜೀವ ಹೋಗಿದೆಯಪ್ಪ ಅಂದ್ರ ಇದು ಕರ್ನಾಟಕ ಅಲ್ಲ ಇಡೀ ದೇಶಕ್ಕೂ ಅಲ್ಲಿ 26 ಜೀವ ಹೋಗಿದೆಯಪ್ಪ ಅಂದ್ರ ಕೇವಲ ಒಬ್ಬ ಭಾರತೀಯನಲ್ಲ ಇಡೀ ನಮ್ಮ ಹಿಂದೂಸ್ತಾನಕ್ಕೆ ಅದು ಒಂದು ಹೆಮ್ಮೆ ಅದೊಂದು ದುಃಖದ ವಿಷಯ ಐತಿ ಅದಕ್ಕೆ ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಇಂಥ ಕೊಲೆಗಳು ನಿಲ್ಲ ಚಾನ್ಸ್ ಐತೆ ಅಂತ ನನ್ನ ಅಭಿಪ್ರಾಯ ಹೇಳ್ತೀನಿ ಸರ್